ನೋಡಿ, ಇವತ್ತು ನಮಗೆ ಓಣಮಲ್ಲಿ ನಾನು ಮಾಡಿರೋ ಅಡುಗೆಗಳನ್ನ ನಾನು ಒಂದೊಂದೇ ತೋರಿಸ್ತೀನಿ. ಇದು ಎಲೆಯಲ್ಲಿ ನಾವು ಬಡಿಸಿಟ್ಟಿದ್ದೀವಿ. ನಾನು ಮಾಡೋದೀಗ ಇದರಲ್ಲಿರೋ ಪದಾರ್ಥಗಳನ್ನೆಲ್ಲ ಒಂದೊಂದೇ ಮಾಡಿ ಇವತ್ತು ನಾನು ಮಾಡ್ತಾ ಇರೋದು ಒಂದು ಶುಂಠಿ ಹುಣಸೆಹಣ್ಣಿನ ಗೊಜ್ಜು. ಇದು ಕೇರಳ ರೆಸಿಪಿ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಗ್ಗರಣೆಗೆ ಕರಿಬೇವು, ಮೆಂತೆ, ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ. ಇದನ್ನು ತುಂಬ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಬೆಲ್ಲದ ಸಿರಪ್ಪು, ಯಾಕೆಂದರೆ ಇದು ಅಳತೆಗೋಸ್ಕರ ನಾನು ಬೆಲ್ಲದ ಸಿರಪ್ 1 ಕಪ್ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಮೆಣಸಿನ್ಕಾಯಿ ಪುಡಿ, ಆಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ, ಕೊಬ್ಬರಿ ಎಣ್ಣೆಲಿ ಮಾಡ್ಕೋಬೇಕಿದು. ಇದಕ್ಕೆ ಒಗ್ಗರಣೆಗೆ ಹಾಕುವಾಗ 2 ಒಣಮೆಣಸಿನ್ಕಾಯಿನೂ ಹಾಕ್ಕೊಂತೀನಿ. ಕೇರಳದ್ದು ಇದು ಓಣಂ ರೆಸಿಪಿಲಿ ಅವ್ರದ್ದು ಔತಣದಲ್ಲಿ ಒಂದು ಮುಖ್ಯವಾಗಿದ್ದ ರೆಸಿಪಿನೇ ಇದುವೇ. ಒಂದು ಚಟ್ನಿ ಥರ ಖಾರವಾಗಿ ಉಪ್ಪುಪ್ಪಾಗಿ ಹುಳಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಫ್ರಿಜ್ಜಲ್ಲಾದರೆ ಒಂದು 3-4 ತಿಂಗಳು ಬೇಕಾದ್ರೂ ಇಟ್ಕೋಬೋದು. ಹೊರಗಡೆ ಆದರೆ 1 ವಾರ ಎಲ್ಲ ಇಟ್ಕೊಳ್ಬೋದು. ನೋಡಿ, ಒಗ್ಗರಣೆ ಹಾಕಿದ ಮೇಲೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬ್ರೌನ್ ಆಗೋ ತನಕ ಬಾಡಿಸ್ಕೊಳ್ತೀನಿ. ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿನ, ಹಿಂಗು, ಉಪ್ಪು ಇದನ್ನು ಹಾಕ್ಕೊಳ್ತೀನಿ. ಒಂದೊಂದ್ಸತಿ ಎಲ್ಲದೂ ರೆಡಿ ಮಾಡಿಟ್ರು ಏನಾದ್ರು ಒಂದು ಮರ್ತೋಗಿರುತ್ತೆ. ನಾನು ಆಗಲೇ ಹಿಂಗು ನಿಮಗೆ ತೋರ್ಸೋಕ್ಕೆ ಮರ್ತೋಗಿತ್ತು. ಆಮೇಲೆ ನಾನು ಈಗ ಪುಡಿಗಳಲ್ಲಿ ನಾನು ತೋರಿಸ್ದೆ. ಎಷ್ಟೇ ರೆಡಿ ಮಾಡಿದ್ರು ಒಂದೊಂದು ಏನಾದ್ರು ಮರ್ತೋಗ್ಬಿಡುತ್ತೆ. ನೋಡಿ, ಇದಾಯಿತು. ಈಗ ನಾನು ಹುಣಸೆ ಹಣ್ಣಿನ ರಸ ತೆಗೆದಿದ್ದೀನಿ. ಆಗಲೇ ಹುಣಸೆ ಹಣ್ಣು ತೋರಿಸಿದ್ನಲ್ಲ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನ ಹಿಂಡಿ ರಸ ತೆಗೆದಿಟ್ಟಿದ್ದೀನಿ. ಅದನ್ನು ಹಾಕಬೇಕು. ಈಗ ಇದನ್ನ ಹಂಗೆ ಮುಚ್ಚಿಡ್ತೀನಿ. ಸ್ವಲ್ಪ ಹೊತ್ತು ಚೆಂದ ಕುದ್ದು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ಆಮೇಲೆ ಮುಚ್ಚಿಡ್ತೀನಿ. ಇದೇನೆಂದರೆ ಸ್ವಲ್ಪ ಪುಳಿಯೋಗರೆ ಗೊಜ್ಜೆಲ್ಲ ಬರುತ್ತಲ್ಲ, ಆ ಥರ ಬರುತ್ತೆ. ಆದರೆ ಪುಳಿಯೋಗರೆ ಗೊಜ್ಜೆಲ್ಲ ಇದು, ಹಂಗೆ ಆ ಲೆವೆಲಲ್ಲಿ ಬರುತ್ತೆ ಇದು. ಇದಕ್ಕೆ ಇಂಜಿ ಕರಿ ಅಂತಾರೆ, ಪುಳಿ ಇಂಜಿ ಅಂತಾರೆ, ಇಂಜಿ ಪುಳಿ ಅಂತಾರೆ, ಏನು ಬೇಕಾದ್ರೂ ಅಂತಾರೆ. ನಾವು ಕಲ್ತಿರೋದು ನಮ್ಮ ತಾಯಿಯಿಂದ. ಏನಿದ್ರು ಯಾವುದೇ ಮನೇಲಿ ನೋಡಿ, ನಾವು ಎಷ್ಟೇ ಕಲ್ತರು, ಏನೇನೇ ಕಲ್ತರು, ಎಂತೆಂಥ ಕಾಲೇಜಿಗೆ ಕಲ್ತರು, ನಮಗೆ ನಮ್ಮ ತಾಯಿ ಮಾಡಿರೋದೇ ರುಚಿ ನಮ್ಮ ನಾಲ್ಗೆಲ್ಲಿ ಫಾರ್ ಎವರ್ ಇರೋದು. ಅವ್ರು ಮಾಡಿದ್ದಲ್ಲದೆ ಬೇರೆ ಯಾರು ಮಾಡಿದ್ದು ನಮಗೆ ಕರೆಕ್ಟು ಅಂತ ಅನಿಸಲ್ಲ. ಕಲಿತೀವಿ, ಮಾಡ್ತೀವಿ ಎಲ್ಲರಿಂದನೂ. ಆದರೆ ನಾವು ಒಂದೇ ಒಂದು ರುಚಿ ನಮ್ಮ ತಾಯಿ ಮಾಡಿರೋದು ನಮಗೆ ಫಾರ್ ಎವರ್ ಇರುತ್ತೆ. ಇದು ಅದೇ ಥರ ಇದು ನಮ್ಮ ತಾಯಿ ಮಾಡ್ತಾಯಿರೋ. ಸ್ವಲ್ಪ ದಿನದಲ್ಲಿ ಓಣಂ ಹಬ್ಬ ಬರುತ್ತೆ. ಆ ಓಣಂ ಹಬ್ಬದಲ್ಲಿ ನಾವು ಎಲ್ಲದೂ ವೆಜಿಟೇರಿಯನ್ನೇ ಮಾಡೋದು. ಆ ವೆಜಿಟೇರಿಯನ್ನ ನಾನು ದಿನ ಒಂದೊಂದು ತೋರಿಸ್ತೀನಿ. ನಾವೆಷ್ಟು ಒಂದು 10 ಥರ ಆದರೂ ಅಡುಗೆ ಮಾಡ್ತೀವಿ. ಆ 10 ಥರ ಅಡುಗೆನೂ ನಾನು ತೋರಿಸ್ತೀನಿ. ಹೇಳಿದ್ನಲ್ಲ, ನಮ್ಮ ಯಜಮಾನರು ಪಕ್ಕ ಕೇರಳಿಯನ್ನ, ಅದರಿಂದ ಅವರಿಗೆ ಅದೆಲ್ಲ ವಿಷಯದಲ್ಲಿ ಸ್ವಲ್ಪ ಕರೆಕ್ಟಾಗಿರಬೇಕು. ನಮ್ಮ ಯಜಮಾನ್ರು ಅಂತಲ್ಲ, ಎಲ್ಲ ಒಂದು ಅವ್ರವ್ರ ಜಾತಿದು ಅವ್ರವರಿಗೆ ಒಂದು ಮುಖ್ಯ ಇರುತ್ತಲ್ಲ. ಅವ್ರವ್ರ ಹಬ್ಬ ಹುಣ್ಣಿಮೆ ಮಾಡೋದ್ರಲ್ಲಿ ಅವರಿಗೆ ಅದೇ ಸಂತೋಷ. ನೋಡಿ, ಇದು ಕುದೀತಾ ಇದೆ. ಈಗ ನಾನು ಇದನ್ನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಅದರ ಕಲರ್ ಕಂಪ್ಲೀಟ್ ಕಲರು ಚೇಂಜ್ ಆಗುತ್ತೆ, ಕಪ್ಪಗಾಗುತ್ತೆ. ಚೆಂದ ಕುದ್ದ ಮೇಲೆ ನಾನು ಅದಕ್ಕೆ ಬೆಲ್ಲ ಹಾಕ್ತೀನಿ. ನೋಡಿ, ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕುದಿಬೇಕು. ಇನ್ನೊಂದು 5 ನಿಮಿಷ ಕುದ್ದ ಮೇಲೆ ಆಫ್ ಮಾಡಿಟ್ರೆ ಆಯಿತು. ಇಷ್ಟೇ ಚೆಂದಾಗಿರುತ್ತೆ. ಉಪ್ಪಿನಕಾಯಿ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು. ಯಾಕೆಂದರೆ ಶುಂಠಿ ತುಂಬ ಇದೆ ಮತ್ತು ಹಿಂಗು ಇದೆ. ಅದರಿಂದ ಜೀರ್ಣಶಕ್ತಿ, ಊಟ ಮಾಡುವಾಗ ಏನೇ ಹೊಟ್ಟೆ ಅಪ್ಸೆಟ್ ಆದರೂ ಕೂಡ ಇದೆಲ್ಲ ಕ್ಲಿಯರ್ ಮಾಡುತ್ತೆ.
ಆಗಿರುತ್ತೆ. ಈಗ ಹುಳಿ ಉಪ್ಪು ಎಲ್ಲ ಇಟ್ಕೊಂಡಿದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಹುಳಿನೋ ಉಪ್ಪು ಏನಾದ್ರು ಬೇಕಂದರೆ ಸೇರಿಸ್ಕೋಬೋದು. ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಆಯಿತು ಇಂಜಿ ಕರಿ.